ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಇಷ್ಟ ಆಗುವಂಥ ಅದೇ ರೀತಿ ಅದನ್ನು ವೆರೈಟಿಯಾಗಿ ಅದನ್ನು ಮಾಡ್ತಾರೆ. ಹಾಗೆಯೇ ಹಬ್ಬಗಳಲ್ಲಿ, ಮದುವೆ ಸಮಾರಂಭದಲ್ಲಿ ಎಲ್ಲ ಫಂಕ್ಷನಿಗೂ ಕೂಡ ಈ ಒಂದು ರೆಸಿಪಿ ಮಾಡೋದಂದರೆ ತುಂಬಾ ಇಷ್ಟ. ಹಾಗೆಯೇ ಕೆಲವೊಂದು ವಿಧಾನದಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಕೆಲವೊಂದು ವಿಧಾನದಲ್ಲಿ ಈಸಿಯಾಗಿ ಮಾಡ್ಬೋದು. ಹಾಗೆ ನಾನು ಇವತ್ತು ಈಸಿಯಾದ ವಿಧಾನದಲ್ಲಿ ನಿಮಗೆ ಇದರ ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಅದೇನೆಂದರೆ ಬಿರಿಯಾನಿ ರೆಸಿಪಿ. ಬಿರಿಯಾನಿ ಮಾಡಲಿಕ್ಕೆ ತುಂಬ ಕಷ್ಟ, ತುಂಬ ಟೈಮ್ ಹಿಡಿತದೆ, ಹಾಗೆ ಹೀಗೆ ಅಂತ ಎಲ್ಲ ಇದೆ ಅಲ್ವಾ. ಆದರೆ ಈ ಥರ ಒಮ್ಮೆ ಮಾಡಿ ನೋಡಿ. ನಾನು ಹೆಚ್ಚಾಗಿ ಇದೇ ಥರ ಮಾಡೋದು, ಮಕ್ಕಳಿಗೆ ಕೂಡ ಇದೇ ರೀತಿ ಮಾಡಿದರೆ ತುಂಬಾ ಇಷ್ಟ. ಡ್ರೈ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಗ್ರೇವಿ ಹಾಕಿ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತೇನೆ. ನನ್ನದೇ ಸ್ಟೈಲಲ್ಲಿ ನಾನು ಹೆಚ್ಚಾಗಿ ಈ ಥರ ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಇಷ್ಟ ಕೂಡ ಆಗ್ತದೆ. ಈ ಚಿಕನ್ ಬಿರಿಯಾನಿ ಮಾಡೋದು ತುಂಬಾ ಸುಲಭ. ಹಾಗೆ ಮಸಾಲವನ್ನು ಫ್ರೈ ಮಾಡಿ ನೈಸಾಗಿ ಗ್ರೈಂಡ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಸಿಂಪಲಾಗಿ ಇದನ್ನು ಬೇಗನೆ ಮಾಡ್ಬೋದು. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ಸಿಂಪಲಾದ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಬೇಗನೆ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಹಾಗೆಯೇ ನಿಮಗೆ ಇದೇ ಥರ ಮಾಡಬೇಕು ಅಂತ ಅನಿಸಿದರೆ ಒಮ್ಮೆ ಇದೇ ಥರ ಮಾಡಿ ನೋಡಿ, ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬನ್ನಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ಸಿಂಪಲಾದ ಚಿಕನ್ ಬಿರಿಯಾನಿ ಮಸಾಲ ಮಾಡಲಿಕ್ಕೆ ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೇನೆ ಅಂತ ನೋಡೋಣ. ಇಲ್ಲಿ ಒಂದು ತೆಂಗಿನಕಾಯಿಯ ಮುಕ್ಕಾಲು ಭಾಗವನ್ನು ತುರಿದು ತೊಗೊಂಡಿದ್ದೇನೆ, ಒಂದು ನೀರುಳ್ಳಿ, 4-5 ಬೆಳ್ಳುಳ್ಳಿ ಹೆಸರು, ಎರಡು ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹುಳಿ ಹಾಗೂ ಒಂದು ಅರ್ಧ ಟೀ ಸ್ಪೂನ್ ಅರಸಿನ. ಹಾಗೆಯೇ ಇದಕ್ಕೆ ಮೇಯ್ನಾಗಿ ಬೇಕಿರುವುದು ಪುದೀನ ಸೊಪ್ಪು. ಇಲ್ಲಿ 1 ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೇನೆ. ಇಲ್ಲಿ 5 ಹಸಿಮೆಣಸು, ಹಾಗೆಯೇ ಒಂದು 3 ಒಣಮೆಣಸು ತೊಗೊಂಡಿದ್ದೇನೆ. ಇವಾಗ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ. ನೋಡಿ, ಇದನ್ನು ಫ್ರೈ ಮಾಡುವ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಇದನ್ನು ಗ್ರೈಂಡ್ ಮಾಡೋದು. ಇವಾಗ ಎಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ. ಇನ್ನು ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಮಸಾಲ ಗ್ರೈಂಡಾಗಿ ರೆಡಿ ಆಯಿತು. ನೈಸಾಗಿ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ, ಈ ಥರ ಗ್ರೈಂಡ್ ಆದರೆ ಸಾಕು. ಇಲ್ಲಿ ನಾನು 1 kg ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೇನೆ. ಇವಾಗ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇನ್ನು ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ನೋಡಿ, ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತೇನೆ. ನೋಡಿ, ಇವಾಗ ತುಪ್ಪ ಬಿಸಿ ಆಯಿತು. 2 ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ಇದನ್ನು ಸ್ವಲ್ಪ ಬಾಡಿಸಿಕೊಳ್ಬೇಕು. ಇದರ ಸಿಹಿ ವಾಸನೆ ಹೋಗುವ ತನಕ ಬಾಡಿಸಿಕೊಂಡ್ರೆ ಸಾಕು. ಮತ್ತು ಚಿಕನನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ನೋಡಿ, ಇವಾಗ ನೀರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಂಡೆ. ಇವಾಗ ಇದಕ್ಕೆ ಚಿಕನನ್ನು ಹಾಕ್ತೇನೆ. ಸ್ವಲ್ಪ ಅರಸಿನವನ್ನು ಹಾಕ್ತೇನೆ. ಹಾಗೆಯೇ ಚಿಕನಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕ್ತೇನೆ. ನೋಡಿ, ಇವಾಗ ಉಪ್ಪು ಅರಸಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟೆ. ಇನ್ನು ಇದು ಚೆನ್ನಾಗಿ ಬೇಯಲಿ. ಇವಾಗ ಮಧ್ಯದಲ್ಲಿ ಒಮ್ಮೆ ಸೌಟು ಹಾಕಿ ತಿರುಗಿಸ್ತೇನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇದು ಬೇಯ್ತದೆ. ಮತ್ತು ಮಸಾಲವನ್ನು ಹಾಕೋದು. ಇವಾಗ ನೋಡಿ, ಚಿಕನ್ ಬೆಂದಿತ್ತು. ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲವನ್ನು ಹಾಕಿದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಮತ್ತು ಬೇಕಾದಷ್ಟು ನೀರನ್ನು ಹಾಕೋದು. ಜಾಸ್ತಿ ತೆಳು ಮಾಡಲಿಕ್ಕಿಲ್ಲ.
ನೋಡಿ, ಈ ಮಸಾಲ ಮಾಡುವಾಗ ನಾವು ನೈಸಾಗಿ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ. ಕಲರ್ ನೋಡಿ ಚೆನ್ನಾಗಿ ಬಂದಿದೆ. ಈ ಥರ ಮಸಾಲ ಮಾಡಿದರೆ ಸೂಪರಾದ ಟೇಸ್ಟ್ ಬರ್ತದೆ. ಈ ಮಸಾಲ ಮಾಡಲಿಕ್ಕೆ ತುಂಬಾ ಈಸಿ, ಯಾವುದನ್ನು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಇವಾಗ ಸ್ವಲ್ಪ ಉಪ್ಪು ಬೇಕಾಗಿದೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಇವಾಗ ಬಿರಿಯಾನಿ ರೈಸಿಗೆ ಸಿಂಪಲಾದ ಮಸಾಲ ಇವಾಗ ರೆಡಿ ಆಗ್ತಾ ಇದೆ. ಇನ್ನು ಅದಕ್ಕೊಂದು ಚೆನ್ನಾಗಿ ಕುದಿ ಬಂದರೆ ಸಾಕು. ಇವಾಗ ಅಷ್ಟರೊಳಗೆ ನಾನು ಬಿರಿಯಾನಿ ರೈಸ್ ಕೂಡ ಮಾಡ್ತೇನೆ. ಅದು ಇವಾಗ ಅದನ್ನು ಬೇಗನೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಹೆಚ್ಚಾಗಿ ಈ ಥರದ್ದೇ ನಾನು ಬಿರಿಯಾನಿ ಮಸಾಲ ಮಾಡೋದು. ಯಾಕೆಂದರೆ ನಮ್ಮ ಮನೆಯಲ್ಲಿ ಈ ಥರ ಸಪ್ರೇಟಾಗಿ ಬಿರಿಯಾನಿ ಮಸಾಲ ಮಾಡಿ ಬಿರಿಯಾನಿ ರೈಸ್ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಅದಕ್ಕೆ ನಾನು ಬೇರೆ ಏನನ್ನು ಫ್ರೈ ಮಾಡಿ ಹಾಕೋದಿಲ್ಲ. ಸಿಂಪಲಾಗಿ ಬಿರಿಯಾನಿ ರೈಸ್ ಮಾಡೋದು, ಹಾಗೆಯೇ ಈ ಮಸಾಲವನ್ನು ರೆಡಿ ಮಾಡೋದು. ಈ ಥರ ಮಾಡಿದರೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ. ಯಾಕೆಂದರೆ ಅದರಲ್ಲಿ ಗ್ರೇವಿ ಇದೆ, ಗ್ರೇವಿ ಹಾಕಿ ಬಿರಿಯಾನಿ ರೈಸ್ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗ್ತದೆ. ನಾರ್ಮಲಾಗಿ ನಾವು ಅದಕ್ಕೆ ಫ್ರೈ ಮಾಡಿ ಎಲ್ಲ ಹಾಕ್ತೇವೆ. ನೀರುಳ್ಳಿಯನ್ನು ಫ್ರೈ ಮಾಡಿ ಹಾಕ್ತೇವೆ, ಮೊಸರನ್ನು ಹಾಕ್ತೇವೆ, ಹಾಗೆಯೇ ಬಾದಾಮು ಗೋಡಂಬಿ ಅದನ್ನೆಲ್ಲ ಹಾಕಿ ಮಾಡ್ತೇವೆ. ಅದನ್ನು ಯಾವುದನ್ನು ಹಾಕುವ ಅವಶ್ಯಕತೆ ಇಲ್ಲ, ಸಿಂಪಲಾಗಿ ಮಾಡೋದು. ಬೇಕಿದ್ದರೆ ನಿಮಗೆ ಮಿಕ್ಸ್ ಮಾಡಿಯೇ ಮಾಡಬೇಕು ಅಂತ ಆದರೆ ರೈಸ್ ಜೊತೆಗೆ ಈ ಮಸಾಲವನ್ನು ಮಿಕ್ಸ್ ಮಾಡಿ ಕೂಡ ರೆಡಿ ಮಾಡ್ಬೋದು. ಆದರೆ ನಾನಿಲ್ಲಿ ಮಿಕ್ಸ್ ಮಾಡೋದಿಲ್ಲ, ರೈಸನ್ನು ಸೆಪ್ರೇಟಾಗಿ ಇಡ್ತೇನೆ, ಹಾಗೆಯೇ ಈ ಮಸಾಲವನ್ನು ಕೂಡ ಸೆಪ್ರೇಟಾಗಿ ಇಡ್ತೇನೆ. ತುಂಬಾ ಟೇಸ್ಟ್ ಆಗ್ತದೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ ಮತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದು ನನ್ನ ಸೀಕ್ರೆಟ್ ರೆಸಿಪಿ, ನಾನು ಮಾಡುವ ಸ್ಟೈಲಲ್ಲಿ ಮಾಡುವ ಒಂದು ಬಿರಿಯಾನಿ ರೆಸಿಪಿ ಅಂತ ಹೇಳ್ಬೋದು. ನಾನು ಹೆಚ್ಚಾಗಿ ಈ ಥರ ಮಾಡ್ತೇನೆ, ಯಾಕೆಂದರೆ ಮಾಡಲಿಕ್ಕೆ ಕೂಡ ಈಸಿ, ಯಾರಿಗೆ ಬೇಕಾದರೂ ಮಾಡ್ಬೋದು, ಹಾಗೆಯೇ ಬೇಗನೆ ಮಾಡಿ ಕೂಡ ಆಗ್ತದೆ. ಹಾಗಾಗಿ ನಾನು ಈ ಥರ ಹೆಚ್ಚಾಗಿ ಮಾಡ್ತೇನೆ. ಮತ್ತೊಂದು ಟೈಪಲ್ಲಿ ಸ್ವಲ್ಪ ಕಡಿಮೆ ಮಾಡೋದು, ಜಾಸ್ತಿ ಸಮಯ ಬೇಕಾಗ್ತದೆ ಅದಕ್ಕೆ ಫ್ರೈ ಮಾಡಲಿಕ್ಕೆಲ್ಲ. ಹಾಗಾಗಿ ಅದನ್ನು ಕೆಲವೊಮ್ಮೆ ಮಾತ್ರ ಮಾಡೋದು. ನೋಡಿ, ಇವಾಗ ಮಸಾಲ ರೆಡಿ ಆಯಿತು, ಚಿಕನ್ ಮಸಾಲ ರೆಡಿ ಆಯಿತು. ಹಾಗೆಯೇ ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ. ನೋಡಿ, ಇಲ್ಲಿ 2 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ 2 ಕಪ್ಪಿಗೆ ಡಬಲ್ ಇಲ್ಲಿ ನೀರನ್ನು ತೊಗೊಂಡಿದ್ದೇನೆ. 4 ಕಪ್ ಆಗುವಷ್ಟು ಇಲ್ಲಿ ನೀರನ್ನು ತೊಗೊಂಡಿದ್ದೇನೆ. ಇವಾಗ ಈ ನೀರನ್ನು ಬಿಸಿ ಮಾಡಲಿಕ್ಕೆ ಇಡ್ತೇನೆ, ಮತ್ತು ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ನೋಡಿ, ಈ ನೀರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಹಾಗೆಯೇ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಹೂವು ಅದನ್ನೆಲ್ಲ ಹಾಕ್ತೇನೆ. ಚೆನ್ನಾಗಿ ಒಂದು ಕುದಿ ಬರಲಿ. ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ, ಜಾಸ್ತಿ ಹಾಕೋದು ಬೇಡ. ಇಲ್ಲಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ತೇನೆ. ನೋಡಿ, ಇವಾಗ ಅಕ್ಕಿಯನ್ನು ಹಾಕಿ ಆಯಿತು. ಇನ್ನು ನಾನು ರೈಸ್ ಏನಾಗಿದೆ ಅಂತ ನೋಡೋಣ. ನೋಡಿ, ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ಅರಸಿನದ ನೀರು ಹಾಕ್ತೇನೆ. ಸ್ವಲ್ಪ ಅಕ್ಕಿ ಒಂಥರ ಕಲರ್ಫುಲ್ಲಾಗಿ ಅಲ್ಲಲ್ಲಿ ಸಿಗ್ತದಲ್ವ, ಅದಕ್ಕೋಸ್ಕರ ಹಾಕಿದೆ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ತೇನೆ. ನೋಡಿ, ಸ್ವಲ್ಪ ನಾನು ಅರಸಿನದ ಕಲರ್ ಹಾಕಿದ ಕಾರಣ ರೈಸ್ ಈ ಥರ ಬಿಳಿ ಹಾಗೂ ಎಲ್ಲೋವಾಗಿ ಬಂತು. ನೋಡಿ, ಸ್ಪೆಷಲ್ ಆದ ಗ್ರೀನ್ ಗ್ರೇವಿಯೊಂದಿಗೆ ಬಿರಿಯಾನಿ ರೈಸ್ ಕೂಡ ರೆಡಿ ಆಯಿತು. ಈ ಥರ ಗ್ರೇವಿ ಮಾಡಿದರೆ ಈ ಬಿರಿಯಾನಿ ರೈಸನ್ನು ತಿನ್ನಲಿಕ್ಕೆ ಸೂಪರ್ ಆಗ್ತದೆ. ನಮಗೆ ಇದಕ್ಕೆ ಕಚಂಬರ ಎಲ್ಲ ಬೇಕಾಗಿಲ್ಲ, ಯಾಕೆಂದರೆ ಸ್ವಲ್ಪ ಗ್ರೇವಿಯೇ ಜಾಸ್ತಿ ಇರ್ತದಲ್ವ. ಹಾಗಾಗಿ ಈ ಬಿರಿಯಾನಿಯೊಂದಿಗೆ ಕಡಲೆ ತೊಂಡೆಕಾಯಿ ಸುಕ್ಕ, ಹಾಗೆಯೇ ಮುಳ್ಳು ಸೌತೆ, ನೀರುಳ್ಳಿ
ನೋಡಿ, ಇವತ್ತಿನ ಒಂದು ಸಿಂಪಲ್ ಆದ ನನ್ನ ಸ್ಟೈಲಲ್ಲಿ ಮಾಡಿದ ಒಂದು ಬಿರಿಯಾನಿ ರೆಡಿ ಆಯಿತು. ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.